ನಮಸ್ಕಾರ. ಸದಾನಂದ ಬಾಬುನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾರಾಯಣ್ ಬರಮನಿ ನಮ್ಮ ಜೊತೆ ಏನೇ ಒಂದು ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಅವರು ಒಳ್ಳೆಯ ಕೆಲಸಕ್ಕೆ ನಾವು ಪ್ರಾಮಾಣಿಕದಿಂದ ಬೆಂಬಲವನ್ನು ಕೊಡ್ತಾನೆ ಬಂದಿದ್ದೇವೆ. ಈಗ ಏನೋ ಕಂದಕ ನಿರ್ಮಾಣ ಆಗಿದೆ, ಇರಲಿ, ನಾವು ಯಾವುದಕ್ಕೂ ಅಂಜೋದಿಲ್ಲ, ಅಳ್ಕೋದಿಲ್ಲ. ಅವ್ರು ಯಾವುದೇ ಒಂದು ಕುತಂತ್ರ ಮಾಡಿದರೂ ಕೂಡ ನಾವು ಅಂಜೋದಿಲ್ಲ. ಆದರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಬಂದಾಗ, ಎಲ್ ಆ್ಯಂಡ್ ಓ ಬಂದಾಗ ನಾವು ಅವ್ರ ಜೊತೆ ಇರಲೇಬೇಕಾಗ್ತದೆ. ಬೆಳಗಾವಿಯನ್ನು ಸಂಚಾರ ಮುಕ್ತ ಮಾಡ್ತಾ ಅಂತ ಹೇಳ್ತಾರೆ. ಸಂಚಾರ ವ್ಯವಸ್ಥೆ ಬಗ್ಗೆ ಅವರೇನು ಸಮಗ್ರ ಅಂತ ವರದಿಯನ್ನು ಹೇಳಿದರೆ ಅದನ್ನು ಕೇಳಿಸ್ಕೊಳ್ಳೋಣ. ಬೆಳಗಾವಿ ಪ್ರತಿದಿನ ಭಾಳಷ್ಟು ಬೆಳೀತಾ ಇದೆ. ವಿಶೇಷವಾಗಿ ಸಂಚಾರಿ ವ್ಯವಸ್ಥೆ ಭಾಳಷ್ಟು ಅವಶ್ಯಕತೆ ಇರುತ್ತೆ. ಟ್ರಾಫಿಕ್ ವೆಹಿಕಲ್ಸ್ ಸಿಕ್ಕಾಪಟ್ಟೆ ವೆಹಿಕಲ್ ಮೂವ್ಮೆಂಟ್ ಭಾಳಷ್ಟು ಆಗ್ತಾ ಇರೋದ್ರಿಂದ ಮತ್ತು ಬೆಳಗಾವಿಯಲ್ಲಿ ಪ್ರತಿಯೊಂದು ಹಬ್ಬಗಳು ಕೂಡ, ಯಾವುದೇ ಮಹಾಪುರುಷರ ಹಬ್ಬ ಇರಲಿ, ಧಾರ್ಮಿಕ ಹಬ್ಬಗಳು ಇರಲಿ, ಎಲ್ಲನೂ ಕೂಡ ಭಾಳಷ್ಟು ವಿಜೃಂಭಣೆಯಿಂದ ಆಚರಿಸೋದಂದ್ರೆ ವಿಶೇಷವಾಗಿ ಗಣೇಶ, ಶಿವಜಯಂತಿ, ಈ ನವಂಬರ್ 1 ಕನ್ನಡ ರಾಜ್ಯೋತ್ಸವ ಅದು, ಇವೆಲ್ಲ ಭಾಳಷ್ಟು ವಿಜೃಂಭಣೆಯಿಂದ ಆಚರಿಸೋದ್ರಿಂದ ಲಕ್ಷಾಂತರ ಜನ ಇಲ್ಲೆಲ್ಲ ಸೇರ್ತಿರ್ತಾರೆ. ಆ ಟೈಮ್ದಾಗ ಟ್ರಾಫಿಕ್ ರೆಗ್ಯುಲೇಷನ್ ಆಯಿತು ಮತ್ತು ಲಾ ಆ್ಯಂಡ್ ಆರ್ಡರ್ ಸಲಹೆನೂ ಕೂಡ ಬೇಕಾಗ್ತದೆ. ಅದ್ರ ಜೊತೆಗೆ ಪ್ರತಿ ದಿವಸ ಜಿಲ್ಲಾಧಿಕಾರಿಗಳ ಕಚೇರಿ ಚೆನ್ನಮ್ಮ ಸರ್ಕಲ್ನಲ್ಲಿ ಒಂದು 2-3 ಆದರೂ ಕೂಡ ಪ್ರತಿಭಟನೆಗಳು ಇರ್ತಾವೆ. ಆ ಟೈಮ್ದಾಗೆಲ್ಲಗೂ ಬೇಕಾಗ್ತದೆ. ಮತ್ತು ವಿಶೇಷವಾಗಿ ಬೆಳಗಾವಿಯಲ್ಲಿ ನವಂಬರ್ ಡಿಸೆಂಬರ್ದಲ್ಲಿ ಚಳಿಗಾಲದ ಅಧಿವೇಶನ ನಡೀತದೆ. ಆ ಟೈಮ್ದಾಗ ನಮ್ಗೆ ಸುಮಾರು ಸಾವಿರಾರು ಬ್ಯಾರಿಕೇಡ್ಸ್ ಎಲ್ಲ ಬೇಕಾಗ್ತಿರ್ತಾವೆ. ಆಗ ನೆರೆ ಜಿಲ್ಲೆಗಳಿಂದ ನಾವೆಲ್ಲ ತರಿಸ್ಬೋದಾಗ್ತದೆ. ಜೊತೆಗೆ ಕಾರ್ಪೊರೇಷನ್ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬಾಡಿಗೆ ಯಂತ್ರ ತರಿಸ್ಕೊಂಡು ಅದು ಲಕ್ಷಾಂತರ ರೂಪಾಯಿ ಖರ್ಚಾಗ್ತಿರ್ತದೆ. ಆ ನಿಟ್ಟಿನಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರು ನಮ್ಮ ಮಹಾನಗರ ಪಾಲಿಕೆ ಪೂಜ್ಯ ಮಹಾಪೌರರು ಮತ್ತು ಪೂಜ್ಯ ಉಪಮಹಾಪೌರರು ಕಾರ್ಪೊರೇಷನ್ ಅಧಿಕಾರಿಗಳ ಜೊತೆಗೆ ಸಂಪರ್ಕಿಸಿ ಇದನ್ನು ಪೂರೈಸ್ರಿ, ಸುಮ್ಮನೆ ಪ್ರತಿ ವರ್ಷ ಅದ್ರ ಬಾಡಿಗೆನ ಭಾಳಷ್ಟು ಲಕ್ಷಾಂತರ ಆಗ್ತದೆ ಅಂತ ಹೇಳಿದಾಗ ಅದಕ್ಕೆ ಸ್ಪಂದಿಸಿ ಪೂಜ್ಯ ಮಹಾಪೌರರು ಮತ್ತು ಪೂಜ್ಯ ಉಪಮಹಾಪೌರರು ಅವ್ರ ನಿರ್ದೇಶನದಂತೆ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಪ್ಲಸ್ ಕಾರ್ಪೊರೇಷನ್ ಸೂಪರ್ಡ್ ಇಂಜಿನಿಯರ್ ನಮಗೆಲ್ಲ ಲಾ ಆ್ಯಂಡ್ ಆರ್ಡರ್ದಲ್ಲಿ ಸಹಕಾರ ಮಾಡ್ತಿರ್ತಾರೆ, ಶ್ರೀಮತಿ ಲಕ್ಷ್ಮೀ ನಿಪಾಣಿಕರ್ ಮೇಡಮ್, ಅವರೆಲ್ಲ ಕೂಡ ಸಹಕಾರದಲ್ಲಿ ನಮ್ಗೆ ಕೊಡ್ತಾ ಇದ್ದಾರೆ. ಜೊತೆ ನಮ್ಮೆಲ್ಲ ಸ್ನೇಹಿತರು ನಗರ ಸೇವಕರು ಕೂಡ ಅದಕ್ಕೆ ಸ್ಪಂದಿಸಿದರು. ಅದರಿಂದ ಇದು ಮಾಡೋದ್ರಿಂದ ಒಂದ್ಸಲ ನಮ್ಗೆ ಅದನ್ನ ಅಸೆಟ್ ಆದಂಗೆ ಆಗ್ತದೆ. ಪ್ರತಿ ದಿವಸ ಕೂಡ ಟ್ರಾಫಿಕ್ ಆಯ್ತು, ಲಾ ಆ್ಯಂಡ್ ಆರ್ಡರ್ ಬಂದೋಬಸ್ತಿಗೆ ಆಯ್ತು, 3 ಸೈಜ್ನಲ್ಲಿ ಸುಮಾರು 343 ಬ್ಯಾರಿಕೇಡ್ ಪೂರೈಸ್ತಾ ಇದ್ದರು. ಮಾನ್ಯ ಪೊಲೀಸ್ ಆಯುಕ್ತರ ಪರವಾಗಿ ಮತ್ತು ನಗರ ಪೊಲೀಸ್ ಇಲಾಖೆಯಿಂದ ಎಲ್ಲ ಕಾರ್ಪೊರೇಷನ್ದ ನಗರ ಸೇವಕರು, ಪೂಜ್ಯ ಮಹಾಪೌರರು, ಉಪಮಹಾಪೌರರು, ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದನ್ನು ಪ್ರತಿ ದಿವಸ ನಾವು ಕಾನೂನು ಸುವ್ಯವಸ್ಥೆ ಮತ್ತು ನಗರ ಸಂಚಾರಿ ಸುಗಮ ವ್ಯವಸ್ಥೆಗೆ ಸದುಪಯೋಗ ಪಡಿಸ್ಕೊತೀವಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ನಾವು ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತಿ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡಬಹುದು. ಯಾಕಂದರೆ ಗಟ್ಟಿದವನೇ ನಮ್ಮದು ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.